ಇದೆಲ್ಲ ಏನು ಪ್ರಾಬ್ಲಮ್ ಬಂದಿಲ್ಲ ಸರ್? ಬೇರೆ ಬರೀ ಚೇಂಜ್ ಓವರ್ ಮಾತ್ರ. ಆ ಸರ್ವಿಸ್ ಮಾಡಿಸ್ಕೊಂಡಿದ್ದೀರಾ, ಆ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಸರ್ ನಿಮಗೆ? ವಿಷಯ ಏನು ಮಾಡಬೇಕು ಇವಾಗ ಇದೇನು ಪ್ರಾಬ್ಲಮ್ ಇದೆ? ಫೇಪ್ ಪ್ಯಾನಲ್ಲು ಓಕೆ. ಈಗ ಇದೇನಿದೆ? ಇದೇನಾದರೂ ಪ್ರಾಬ್ಲಮ್ ಇದೆಯಾ? ಆಗಿದೆ 365 ಔಟ್ಲುಕ್ ಡೌನ್ಲೋಡ್ ಮಾಡಿಬಿಟ್ಟು ಕಾಂಟ್ಯಾಕ್ಟರ್ ಚೆನ್ನಾಗಿದೆಯಲ್ಲ ಸರ್ ಇದು? ಕಾಂಟ್ಯಾಕ್ಟರ್ ಚೆನ್ನಾಗಿದೆ, ಅದು ವರ್ಕಿಂಗೂ ಇದೆ. ವಯರ್ ಸುಟ್ಟೋಗಿದೆ ಅಷ್ಟೇ, ಚೇಂಜ್ ಮಾಡಬೇಕದು. ಅದು ಲಾಸ್ಟ್ ಟೈಮು ಒಂದು ಸತಿ ಚೇಂಜ್ ಮಾಡ್ದಂಗಿದ್ದೀರಲ್ಲ ನಾವು? ಲಾಸ್ಟ್ ಟೈಮ್ ನಾನು 2 ಟೈಮ್ಸ್ ಮಾಡಿದ್ದೀನಿ. ನಾನು ಇರುವಾಗ 2 ಟೈಮ್ಸ್ ಮಾಡಿದ್ದೀನಿ. ಅದು ಲೋಡ್ ತರೀತಾ ಇಲ್ಲ ಹಂಗಾದ್ರೆ? ಅದು ಲೋಡ್ ತರೀತಾ ಇಲ್ಲ, ಅದು ಒಂದು ಮಾತ್ರ. ಸರಿ, ಅದು ಬಿಡಿ, ನೋಡೋಣ ಅದೇನಂತ. ಏನಂದರೆ ಫಸ್ಟ್ ಸ್ಟಾರ್ಟಿಂಗ್ ಕೆಪಾಸಿಟರ್ ಅಲ್ವಾ ಸರ್ ಅದು? ಹೌದು, ಕಡಿಮೆ ಅದೇ ತಗೊಳುತ್ತೆ. ಹೌದು, ಅದರಿಂದ ಅದೇ ತಗೊಳ್ತಾ ಇಲ್ಲ ಅದು. ಆಯ್ತು, ಆಮೇಲೆ ಬೇರೆ ಅವ್ನು ರಾಜ್ಕುಮಾರ ಬರಲಿ ಲಿಸ್ಟ್ ತಗೊಂಡು ಸ್ಟಾಪ್ ಮಾಡಿಸಿ. ಅದು ಅಲ್ಲಿ ಹಂಗೆ ಮಾಡ್ಬಿಡೋಣ ಎಲ್ಲ. ಬಂದ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಅದು ಹೇಳ್ತಾ ಇದ್ದೀನಿ. ಏನೇನು ಚೇಂಜಸ್ ಮಾಡಿದರೆ ಅದು ಎಕ್ಸ್ಪ್ಲೇನ್ ಮಾಡಬೇಕು. ಇದೇನೋ ಒಂದು ಕ್ಯಾಮ್ರಾದು ಏನೋ ವರ್ಕ್ ಆಗ್ತಾ ಇಲ್ಲ ಅಂತೆ, ಅದು ನೋಡಿ. ಏನೋ ಇನ್ಪುಟ್ ಪವರ್ನ ಏನು ಮಾಡಿದ್ದೀರಾ ಅಂದರೆ ಇಲ್ಲಿಂದ ಪವರ್ ಸಪ್ಲೈ ಮೇಲ್ಗಡೆ ಜಂಪ್ ಮಾಡಿಬಿಟ್ಟಿದ್ದೀರಾ? ಈ ಚೇಂಜ್ ಓವರಿಂದ ಡೈರೆಕ್ಟ್ ಮೇಲ್ಗಡೆ ಜಂಪ್ ಮಾಡ್ಕೊಂಡಿದ್ದೀರಾ? ಡ್ರಾಪ್ ಓವರ್. ಬರೀ MCB ಕಂಟ್ರೋಲ್ ಮಾತ್ರ ಇಟ್ಕೊಂಡಿದ್ದೀರಾ? ಅಷ್ಟೇ. ಇದನ್ನು ಮ್ಯಾನ್ಯಲ್ ಆಗಿ ಆಪ್ರೇಟ್ ಮಾಡ್ತಾ ಇದ್ದೀರಾ? DG to EB? ಅದು ಮ್ಯಾನ್ಯಲ್ ಆಗಿ ಆಪ್ರೇಟ್ ಮಾಡ್ತೀವಿ. ಓಕೆ. ಅದು ಅಲ್ಲದೆ ನಾವು DGನ ಆಪ್ರೇಟ್ ಮಾಡುವಾಗ DGದು ಟರ್ಮಿನಲ್ ಇದು ಇರುತ್ತಲ್ಲ, ವೈರು ಕೇಬಲು, ಅದನ್ನ ನಾವು ಕಂಪಲ್ಸರಿ ರಿಮೂವ್ ಮಾಡ್ತೀವಿ. ಯಾಕಂದರೆ ರಿವರ್ಸ್ ಹೊಡೆದು 2 ಕರೆಂಟ್ ಒಂದೇ ಸರ್ತಿ ಬಂದ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂದರೆ ಈ ರಾ ಪವರು DG ಎರಡೂ ಒಟ್ಟಿಗೆ ಆನ್ ಆಗಬಾರ್ದು. ಈಗ ನೀವು ರಾ ಪವರ್ನೂ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀರಾ MCBಗೆ? DGನೂ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀರಾ ನೀವು MCBಗೆ? DGನೂ ಕನೆಕ್ಟ್ ಇದೆ, ಬಟ್ DG ಆನ್ ಮಾಡುವಾಗ ನಾವು ಸ್ಟೆಬಿಲೈಸರ್ ಕಂಪಲ್ಸರಿ ಆಫ್ ಮಾಡ್ಕೋತೀವಿ. ಓಕೆ, ಅಲ್ಲಿಂದ ಬರಬಾರ್ದು ರಾ ಪವರ್ ಈ ಕಡೆಗೆ ಬರಬಾರ್ದು ಅಂತ. ಸರಿ. ಹುಷಾರಪ್ಪ, ಇದೆಲ್ಲ ನೋಡಿ ತುಂಬ ಡೇಂಜರ್ ಕೆಲಸಗಳು ಮಾಡ್ತಾಯಿದ್ದೀರಾ ನೀವು. ಈ ಥರ ಟೆಕ್ನಾಲಜಿ ಎಲ್ಲ ನೀವು ಕಲ್ತ್ಕೊಂಡಿದ್ದೀರಾ ಅಂದರೆ ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ಗೆ ನಾನು ಇವತ್ತೇ ಇದೆಲ್ಲ ಹೊಸದಾಗಿ ಅಪ್ರೂವಲ್ ಅಲ್ಲ ಮನೆ ಇದೆಲ್ಲ ಏನು ಗೊತ್ತಾ, ನೀವು ತುಂಬ ಅಂದರೆ ತುಂಬ ನೀವು ಒಟ್ಟಿನಲ್ಲಿ ನೀವು ಮಾಡ್ಕೊಂಡಿದ್ದೀರಾ. ಈಗ ನೀವು ಹೇಳೋದು ನನಗೆ ಗೊತ್ತಾಗ್ತಾ ಇದೆ, ಬಟ್ ಯಾರು ನಿಮ್ಗೆ ಗೊತ್ತಿಲ್ದಿರ ಏನೋ ಮಿಸ್ಟೇಕ್ ಬಂದು ಆಪ್ರೇಟ್ ಮಾಡಿದಾಗ ಏನಾಗುತ್ತೆ ಹೇಳಿ? ಎರಡೂ ಕ್ಲಾಶ್ ಆಗಿಬಿಡಲ್ವಾ? ಅದು ಇದು 3 ಪೇಸಲ್ಲಿ ಈ ಥರ ಎಲ್ಲ ಆಟ ಆಡಬಾರ್ದಪ್ಪ, ನಿಜವಾಗ್ಲೂ ಹೇಳ್ತೀನಿ ನೋಡಿ, ತುಂಬ ಡೇಂಜರ್ ಇದು. ನಾವು ನೋಡಿ ಎಲ್ಲ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಒಂದೊಂದು ಪಿನ್ನೂ ಒಂದೊಂದು ಇದೂ ನಿಮಗೆ ಕ್ಲೀನಾಗಿ ಆ್ಯಸ್ ಇಟ್ ಫುಲ್ ಡೀಟೇಲಾಗಿ ಕ್ಯಾಡ್ ಕೊಟ್ಟಿದ್ದೀರಲ್ಲ, ನೋಡಿದ್ರಾ? ಇಷ್ಟೆಲ್ಲ ನಿಮ್ಗೆ ಮಾಡಿಕೊಟ್ಟೇನೋ ನೀವು ತಿರ್ಗಾ ನೋಡಿ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ ನನಗೆ ಅಂದರೆ ಬೇಜಾರಾಗುತ್ತೆ. ಏನೋ ನಾವು ಬಂದು ಇವ್ರು ಸಾಹೇಬ್ರು ನಮ್ಗೆ ಎಷ್ಟು ಸತಾಯಿಸೋರು ಗೊತ್ತಾ? ಒಂದೊಂದು ಚಿಕ್ಕ ಇದಕ್ಕೂ
10 ಲಕ್ಷ 12 ಲಕ್ಷ ನಿಲ್ಲಿಸ್ಕೊಳ್ತಾ ಇದ್ರು. ಹಾಂ, ಯಾವುದೋ ಒಂದು ಸಣ್ಣದು ಒಂದು 10 ರೂಪಾಯಿ ಕೆಲಸಕ್ಕೆ ಕೊಡ್ದಿರ ಹಂಗೆಲ್ಲ ಮಾಡಿದಾಗ ಮೇಂಟೈನ್ ಮಾಡಬೇಕಲ್ಲ. ಅದೇನೋ ಡಿ ಜಿ ಕಲ್ಲಿಟ್ಟಿದ್ದೀನಿ ಅಂತೀರ, ಅವೆಲ್ಲ ಇಲ್ಲ. ನೀವು ಹೇಳ್ತಾರದು ಹೆಂಗಿದೆ ಅಂದರೆ ಇದು ಏನೋ ಒಂಥರ ಕತೆ. ನಾವು ನೋಡ್ರಪ್ಪ, ಇದೇನು ಪ್ರಾಬ್ಲಮ್ ಬರ್ತಾ ಇಲ್ಲಲ್ಲ. ಆಯಿಲ್ ಎರಡೂ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ವಿ ಲಾಸ್ಟ್ ಟೈಮ್, ಟ್ರಾನ್ಸ್ಫಾರ್ಮರ್ ಆಯಿಲ್ ರೀಫಿಲಿಂಗ್ ಮಾಡಿಬಿಟ್ಟೆ. ನಾವು ಹೆಂಗೆ ಕೊಟ್ಟಿದ್ದು, ಹೆಂಗೆ ಮಾಡಿದ್ದೀರಾ? ಹಾಂ, ಎಲ್ಲ ಹೋಗಿರೋ ಬ್ಯಾಟ್ರಿಗಳೆಲ್ಲ ಬಿಚ್ಚಿಲ್ಲೇ ಬಿಸಾಕ್ಬಿಟ್ಟಿದ್ದೀರಾ. ಸರ್ವರ್ ರ್ಯಾಕ್ ಎಲ್ಲ ಗಬ್ಬಿಡ್ಸಾಕಿದ್ದೀರಲ್ಲಪ್ಪ. ಕನೆಕ್ಷನ್ ಇದೇ ಥರ ಕೊಡಬೇಕಾ ಕನೆಕ್ಷನ್? ಇಲ್ಲಿ ಬಿಡಿ ನೋಡು, ಇಲ್ಲಿ ಎಲ್ಲ ಇನ್ನೇನು ಡಿಸ್ಕನೆಕ್ಟೇ ಮಾಡಿಬಿಟ್ಟಿದ್ದೀರಾ. ಬ್ಯಾಕಪ್ ಎಲ್ಲಿಂದ ಬರುತ್ತೆ? ಒಳಗಡೆ ಇರೋದು ಮಾತ್ರ ಇಲ್ಲ, ಇದು ಅಡಿಷ್ನಲ್ ಹಾಕಿದ್ದಿದ್ದು ಎಕ್ಸ್ಟರ್ನಲ್. ಈ ವೈರ್ ಎಕ್ಸ್ಟರ್ನಲ್ ಹಾಕಿದ್ದು ಅಡಿಷ್ನಲ್ಲು. ನೋಡಿ ಇದೆಲ್ಲ ಹೆಂಗೆ ಮಾಡಿದ್ದೀರಾ. ಹಾಂ, ಸರ್ವರ್ಗೆ ಹಿಂಗೆಲ್ಲ ಒಂದೇ ಒಂದು ಇದಾಯ್ತು ಅಂದ್ರೆ ಎಲ್ಲ ಡ್ರಾಪ್ ಆಗುತ್ತೆ. ಇದು ಸುಟ್ಟೋಗಿದೆ ನೋಡಿ. ಇದು ಅದೊಂದು ಪ್ರೈಸ್ ಅಂತ ಹೇಳಿ ಇದು ಒನ್ ಡಿವೈಸ್ ಮಾತ್ರ ಅವ್ರಿಗೆ ಸ್ವಲ್ಪ ಇದು ಇರಲಿ. ಪ್ರೈಸ್ ಗೊತ್ತು ರೀ, ಪ್ರೈಸ್ ಇಲ್ಲ ಪ್ರೈಸ್ ಗೊತ್ತು. ಅದು ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ, ಒಂದು ಶಾರ್ಟ್ ಸರ್ಕ್ಯೂಟ್ ಆದರೆ ಡಮಾರ್ ಆದರೆ 8.5 ಲಕ್ಷ ಅದು ಒಂದು ಡಿವೈಸ್. 14 ಲಕ್ಷ ನಾವು ಕೊಟ್ಟಿರೋದು ಇದು ಅದು ಎಲ್ಲ. ಒಂದು ಡಿವೈಸ್ ಹೋದ್ರೆ ಅದಕ್ಕೆ ಯಾರು ಫೇಸ್ ಮಾಡೋದು? ಈ ಎಮರ್ಜೆನ್ಸಿ ಪವರ್ ಸಪ್ಲೈ ಬರೋಕ್ಕಂತ ನಾನು ಹಿಂಗೆ ಮಾಡಿದ್ದೀನಿ. ಸರ್ವರ್ ಇಲ್ದಿದ್ರೆ 5 ನಿಮಿಷ ಸರ್ ನಾನೇ ಕೊಡಬೇಕಾದ್ರೆ ನನ್ನ ಹತ್ರ ಲಾಗಿನ್ ಮಾಡಬೇಕಾದ್ರೆ. ಏನೋ ನೋಡಿ, ತುಂಬ ಅದ್ಗೆಡ್ಸ್ಕೊಂಡಿದ್ದೀರ ಎಲ್ಲ. ಇದು ನೋಡಿ. ಹಾಂ, ಬಂದೆ ಸರ್, ಬಂದೆ. ಮೇಂಟೈನ್ ಮಾಡ್ಬೇಕು ಮನೆ. ನೋಡಿ ಇದೆಲ್ಲ ಯಾಕೆ ಈ ಥರ ಎಲ್ಲ ಹಾಕ್ಕೊಂಡಿದ್ದೀರಾ? ಸರ್ ಸಪ್ಲೈ ಪ್ರಾಬ್ಲಮ್ ಆಗಿತ್ತು ಸರ್, ಅದ್ರ ಸಲುವಾಗಿ. ಸೊ ಎಮರ್ಜೆನ್ಸಿ ನಾವು UPS ಇದು ಸ್ಟಾಪ್ ಮಾಡಿ ನಾವು ವರ್ಕ್ ಮಾಡಿ. ಅದೆಲ್ಲ ಮನೆ, ನೀನು ಪ್ರೊಫೆಷ್ನಲ್ ಆಗಿ ನೀನು ಕೆಲಸ ಮಾಡಬೇಕು. ನೀನು ಬೈಕೋಬೇಕಂದ್ರೆ ಪರವಾಗಿಲ್ಲ. ಇಲ್ಲ ಸರ್, ಹಂಗೇನಿಲ್ಲ, ಆಯಿತಾ? ಕರೆಕ್ಟ್ ಇದೆ. ಹಾಂ, ನೀನು ಪಕ್ಕ ಇರ್ಬೇಕು. ನೀನು ಇದು ಬಿಡು, ಇದಿಲ್ಲ ಅಂದರೆ ಇನ್ನೊಂದು ಕಂಪ್ನಿ ಇರುತ್ತೆ. ಬಟ್ ನೀನು ಪರವಾಗಿಲ್ಲಪ್ಪ, ಚೆನ್ನಾಗಿ ಮೇಂಟೈನ್ ಮಾಡಿ. ನಾವು ಅಪ್ರೋಚೆಟ್ ಮಾಡ್ಬೇಕು ನಿಮ್ಮನ್ನು. ಇವೆಲ್ಲ ಅವ್ರ ಹತ್ರ ಹೋಗಲಿ. ಅವ್ರ ಹತ್ರ ಇದೆಲ್ಲ ಈ ಥರ ಎಲ್ಲ ಹಾಕ್ಬಿಡ ಮನೆ. ಇದೆಲ್ಲ ಡೇಂಜರ್. ಇದು ಆ್ಯಂಟಿಸ್ಟೆಟಿಕ್ ಮಾಡಿರ್ತೀರಿ ಇದು. ಅದರಿಂದ ನೀವು ಈ ಥರ ಎಲ್ಲ ಮಾಡಲೇಬಾರ್ದು. ಏನಕ್ಕೆ ಹೇಳಿ ಇದಕ್ಕೆಲ್ಲ ಇಷ್ಟೆಲ್ಲ ರಬ್ಬರ್ ಮ್ಯಾಟ್ ಹಾಕಿ ಇದೆಲ್ಲ ಮಾಡಿರೋದು? ಆಯ್ತು ನೋಡಿ, ನಾವೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಸಪ್ರೇಟಾಗಿ ಎಲ್ಲ 3 DP ಇಟ್ಟು, AC ಬೇರೆ, UPS ಬೇರೆ, ರಾ ಪವರ್ ಬೇರೆ. ಸರ್ ಈಗ ಈ ಒಂದು ಟ್ರಿಪ್ ಆಗುತ್ತೆ. ಟ್ರಿಪ್ ಆಗುತ್ತೆ. ಅದೆಲ್ಲ ರೆಡಿ ಮಾಡಿದ್ಮೇಲೆ ಆಗಿಲ್ಲ. ಇನ್ನೊಂದ್ಸಲ ನೀವು ಚೆಕ್ ಮಾಡಿ. ಅದು ರಿವರ್ಸ್ ಏನಾದರೂ ಬರ್ತಾಯಿದೆಯಾ ಅದರಲ್ಲಿ? ಟ್ರಿಪ್ ಆಗುತ್ತಂದರೆ ಇಲ್ಲ, ಸರ್ಕಿಟಲ್ಲಿ ಏನಾದರೂ ಶಾರ್ಟ್ ಸರ್ಕಿಟ್ ಇರಬೇಕೇನೋ? ಇಲ್ಲ, ಅದು ಚೆಕ್ ಮಾಡಿದೆ, ಅದೇನಿಲ್ಲ. ಹಾಂ, ಮತ್ತು ಅಲ್ಲಿ 2 ವೈರ್ ಜಾಯಿಂಟ್ ಆಗಿತ್ತಲ್ಲ ಸರ್ ಒಳಗಡೆ. ಹಾಂ, ಅದರಿಂದ ಆಗ್ತಿರ್ಬೋದೇನಂತ. ಸೊ ಅದನ್ನ ರೆಡಿ ಮಾಡಿದ್ಮೇಲೆ ಆನ್ ಮಾಡಿದ್ದೀನಿ, ಇನ್ನೂ ಆಗಿಲ್ಲ. ನೀವು ಒಂದ್ಸಲ ಚೆಕ್ ಮಾಡ್ತಾರೆ ಅಷ್ಟೇ. ಲೈಟ್ಸ್ ಎಲ್ಲ ಏನೂ ತೊಂದರೆ ಇಲ್ವಾ? ಚೆನ್ನಾಗಿ ಹೋಗ್ತಾ ಇದ್ದಾವ ಆ ಕಡೆ? ಅಲ್ಲೊಂದು ಇದು ಫ್ಲಡ್ ಲೈಟ್ ಒಂದು ರಿಪ್ಲೇಸ್ ಮಾಡಿ. ಸರ್ ಅಂತ ನೀರಿಸಿ ನನಗೆ ಹೋಗೋದೇನು ಸರ್? ಸೊ ಇದು ಸುಮಾರು ಸರ್ತಿ ಹೇಳಿದೆ ನಾನು, ಚೇಂಜ್ ಓವರ್ದು. ಹಿಂಗೆ ಅಪ್ರೂವಲ್ ಸಿಕ್ಕಿಲ್ಲ ಅಂದರೆ ಕಂಪ್ನಿ ಹೆಂಗೆ ನಡೆಯೋದು? ಹಾಂ,